ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕಮಲ್ ಹಾಸನ್ ದೊಡ್ಡ ನಟ, ನಿಜವಾಗಿ ದೊಡ್ಡ ಮನಸ್ಸಿನವರು ಅಂತ ಅವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ. ಆದರೂ ಈ ಒಂದು ಹಠದಲ್ಲ ಕನ್ನಡ ತಮಿಳಿನ ಮಗಳಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಯಾಕೆ ಇನ್ನೂರು ಎಸ್ ಅಂತ ಇಲ್ಲ ಅನ್ನೋದಕ್ಕೆ ಸಹಜವಾಗಿ ಒಂದಿಷ್ಟು ಇತಿಹಾಸ ಹುಡುಕಿದಾಗ ಒಂದಿಷ್ಟು ಉತ್ತರಗಳು ಸಿಕ್ಕು. ಅದು ನಿಮ್ಮೊಂದಿಗೆ ಮಾತಾಡಬೇಕು ಅನಿಸ್ತು. ಯಾಕೋ ಯಾಕಂದ್ರೆ ಅವ್ರು ಮೂಲತಃ ತಮಿಳ ಬಗ್ಗೆ ಅಭಿಮಾನ ಸಹಜ. ಈ ನಮಗೂ ಕನ್ನಡದ ಬಗ್ಗೆ ನಮ್ಮ ಅಭಿಮಾನ, ನಮ್ಮ ಕನ್ನಡ ಸಾಧ್ಯಷ್ಟು ಮಟ್ಟಿಗೆ ನಮ್ಮ ಪೈ ಅವರಂತೂ ಸಾಕಷ್ಟು ಕೃಷಿಕ ಪೂರ್ವ 2000 ವರ್ಷ ತನಕ ಒಯ್ದಿದ್ದಾರೆ. ಅದು ಅವರ ಭಾವನೆ, ಆತ್ಮೀಯತೆ, ಪ್ರೀತಿ. ಅದನ್ನು ಎಲ್ಲರೂ ಒಪ್ಪಬೇಕಂತ ಏನಿಲ್ಲ. ವಾಸ್ತವವಾಗಿ ಕನ್ನಡ ಯಾವಾಗ ಬಂತು, ಏನು ಎಂತು, ಹಳೆಯದು, ಅತ್ಯಂತ ಹಳೆಯ ಭಾಷೆ, ಅಸಲು ಎರಡು ಮಾತಿಲ್ಲ. ಆದರೆ ಅತಿ ಈ ಒಂದು ಅಭಿಮಾನ ಕೆಲವೊಮ್ಮೆ ಏನಾಗಿಬಿಡ್ತದಪ್ಪ ಅಂತಂದ್ರೆ ಒಂದಿಷ್ಟು ತೊಂದರೆಗಳು ಉತ್ಪನ್ನ ಮಾಡ್ತಾವೆ. ಈಗ ನೋಡ್ರಿ, ಕಮಲ್ ಹಾಸನ್ ಅವ್ರು ಮಾಡಿದ್ದು ಅದನ್ನು ಯಾರೋ ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿ ಬಂದಾಗ, ವಿದ್ವಾಂಸರಾಗಿ ಬಂದಾಗ, ಅವರು ಅಭ್ಯಾಸ ಮಾಡಿದಾಗ ಅವರಿಗೆ ಹೆಚ್ಚಿಗೆ ಇಂಡಿಯಾಗೆ ಬಂದಂಥ ಬ್ರಿಟಿಷರು ಮೊದಲು ಬಂದಿದ್ದು ಈ ವಿಶೇಷವಾಗಿ ತಮಿಳುನಾಡಿನಲ್ಲ, ಕೇರಳದಲ್ಲ, ಕಾಲಿಕಟ್ ಬಂದ ಕನ್ನಡಕ್ಕಿಂತ ಮೊದಲು ಅವರು ಕಲ್ತಿದ್ದು ತಮಿಳನ್ನು. ಹೀಗಾಗಿ ತಮಿಳ ನಂತರ ತೆಲುಗು, ಕನ್ನಡ ಕಲಿತೆ ಬಂದರು. ಹೀಗಾಗಿ ಅವ್ರು ಏನು ತಿಳ್ಕೊಂಡ್ರು ಅದನ್ನಂದ್ರೆ ತಮಿಳು ಶಬ್ದಗಳಲ್ಲಿ